ಇನ್ನು ಒಂದ್ ಕಡೆ ಅದೇ ಕ್ಷೇತ್ರದಲ್ಲಿ ಮತ್ತೊಬ್ಬ ಮಾಜಿ ಸಿಎಂ ಹಾಗೆ ಹಾಲಿ ಕೇಂದ್ರ ಸಚಿವರಾಗಿರುವಂತಹ ಸದಾನಂದ ಗೌಡರು ಪ್ರಚಾರವನ್ನು ಮಾಡಲಿದ್ದಾರೆ. ಮಹಾಲಕ್ಷ್ಮಿ ಲೇಔಟ್ ಬಿಜೆಪಿ ಅಭ್ಯರ್ಥಿ ಗೋಪಾಲಯ್ಯ ಪರವಾಗಿ ಕೇಂದ್ರ ಸಚಿವ ಡಿ.ವಿ. ಸದಾನಂದ ಗೌಡ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಪ್ರಚಾರದ ವೇಳೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ವಿರುದ್ಧ ಡಿ.ವಿ. ಸದಾನಂದ ಗೌಡರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಸಿದ್ದರಾಮಯ್ಯ ಮಾನಸಿಕ ಸ್ಥೀಮಿತವನ್ನ ಕಳೆದುಕೊಂಡಿದ್ದಾರೆ ಅಂತ ವಾಗ್ದಾಳಿಯನ್ನ ಮಾಡಿರುವಂತದ್ದು. ಇನ್ನು ದೇಶದಲ್ಲಿ ಕಾಂಗ್ರೆಸ್ ದಯನೀಯ ಸ್ಥಿತಿಗೆ ತಲುಪಿದ್ರು ಕೂಡ ಸಿದ್ದರಾಮಯ್ಯಂಗೆ ಬುದ್ಧಿ ಬಂದಿಲ್ಲ ಅಂತ ಕಿಡಿಕಾರಿದ್ರು. ಕಾಂಗ್ರೆಸ್ನ ಹಿರಿಯ ನಾಯಕರು ಸಿದ್ದರಾಮಯ್ಯ ಜೊತೆ ಇಲ್ಲ, ಪರಮೇಶ್ವರ್, ಡಿಕೆ ಎಲ್ಲರದ್ದು ಕೂಡ ಒಂದೊಂದು ಹಾದಿ ಅಂತ ವ್ಯಂಗ್ಯವಾಡಿದ್ದಾರೆ. ದೇವೇಗೌಡರು ಮಾತಾಡೋದು ಅಂತ ಹೇಳಿದ್ರೆ ಅದರ ಇನ್ನೊಂದು ಭಾಗವನ್ನು ನಾವು ಪರಿಗಣಿಸಬೇಕು ಅಂತ ಲೆಕ್ಕ. ಸಿದ್ದರಾಮಯ್ಯನವರು ಬರೀ ಬಾಯಿ ಮಾತಲ್ಲಿ ಮಾತ್ರ ಅವರ ಆಡಳಿತ ಅಧಿಕಾರ ಮಾಡ್ತಾರೆ ಹೊರತು ಅವರಿಗೆ ಯಾವುದೇ ಸ್ಪಷ್ಟತೆ ಇಲ್ಲ. ಕಾಂಗ್ರೆಸ್ ಅಂತೂ ಪೂರ್ತಿ ನೆಲಸಮ, JDS ಅಂತೂ ಕಾಣೆ ಆಗಿಬಿಡ್ತದೆ. ಈ ಚುನಾವಣೆ ನಂತರ ರಾಜ್ಯದಲ್ಲಿ JDS ಇರಲ್ಲ. ಇಂಥ ಅದ್ಭುತ ಅಂತ ಹೇಳಿದ್ರೆ ಮೊನ್ನೆವರೆಗೆ ಕುಮಾರಸ್ವಾಮಿ, ಸಿದ್ದರಾಮಯ್ಯನವರು ಹೆಂಗಿದ್ರು ಅಂತ ಹಾವು ಮುಗಿಸಿ ಹಂಗಿದ್ರು. ಈಗ ಮೊನ್ನದ ಮೇಲೆ ಮತ್ತೆ ಸ್ವಲ್ಪ ಪ್ಲೇಟ್ ಬದಲಾವಣೆ ಆಗಿದೆ. 15 ಜನರನ್ನು ಸೋಲಿಸುವುದೇ ನನ್ನ ಗುರಿ. ಯಾರು? ಕುಮಾರಸ್ವಾಮಿಗೆ. ಸಿದ್ದರಾಮಯ್ಯರು ಹಾಗೆ ಕುಮಾರಸ್ವಾಮಿ ಹೇಳಿದ್ದು ಸರಿ ಇದೆ ಅಂತೇಳಿ ಯಾವಾಗ ಸರಿ ಉಂಟು ಅಂತ ಹೇಳ್ತಾರೆ, ಯಾವತ್ತು ತಪ್ಪು ಉಂಟು ಅಂತ ಹೇಳ್ತಾರೆ. ದೇವರೇ ಅವ್ರನ್ನ ಅರ್ಥ ಮಾಡಿಕೊಳ್ಬೇಕು. ಯಾರಿಗೂ ಜನಸಾಮಾನ್ಯರಿಗೆ ಅರ್ಥ ಮಾಡಿಕೊಳ್ಳುವಂಥ ಪರಿಸ್ಥಿತಿಯಲ್ಲಿ ನಾವು ಯಾರೂ ಇಲ್ಲ. ಬೆಂಗಳೂರಿನಲ್ಲಿ ಯಾವ ರೀತಿಯಾಗಿ ಬೈ ಎಲೆಕ್ಷನ್ ಭರಾಟೆ ನಡೀತಾ ಇದೆ ಅಂತ ನೋಡಿದ್ರೆ, ಇನ್ನೂ ಒಂದ್ ಕಡೆ ಬಳ್ಳಾರಿ ಜಿಲ್ಲೆಯಲ್ಲಿ ಬಳ್ಳಾರಿ ಗಣಿಗಳ ನಾಡಿನಲ್ಲೂ ಕೂಡ ಭರ್ಜರಿ ಪ್ರಚಾರ ನಡೀತಾ ಇದೆ. ಅದು ಹೊಸಪೇಟೆ ಕ್ಷೇತ್ರದಲ್ಲಿ ವಿಜಯನಗರ ಉಪಚುನಾವಣೆ ಹಿನ್ನೆಲೆಯಲ್ಲಿ ಸಚಿವ ಶ್ರೀರಾಮುಲುಗೆ ಧರ್ಮ ಸಂಕಟ ಎದುರಾಗಿರುವಂತದ್ದು. ಅಧಿಕೃತವಾಗಿ ಉಸ್ತುವಾರಿ ಅಲ್ಲ ಅವರು ಹೊಸಪೇಟೆ ಕ್ಷೇತ್ರದಲ್ಲಿ. ಹಾಗಿದ್ರೂ ಕೂಡ ಹೊಣೆಯನ್ನ ಹೊತ್ತು ಅವರು ಪ್ರಚಾರವನ್ನ ಮಾಡಲೇಬೇಕಾಗಿದೆ. ಕ್ಷೇತ್ರದಲ್ಲಿ ಮತದಾರರನ್ನ ಸೆಳೆಯೋದಕ್ಕೆ ಜವಾಬ್ದಾರಿಯನ್ನ ನೀಡಲಾಗಿರುವಂತದ್ದು. ವಿಜಯನಗರದಲ್ಲಿ ಪ್ರಚಾರವನ್ನ ಮಾಡುವಂತೆ ಟಾಸ್ಕ್ ಅನ್ನ ನೀಡಲಾಗಿದೆ. ಯಡಿಯೂರಪ್ಪನವರು ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ. ಸೊ ಹೀಗಾಗಿ ಆ ಒಂದು ಸೂಚನೆಯನ್ನ ಪಾಲಿಸಲೇಬೇಕಾಗಿದೆ. ಆರೋಗ್ಯ ಸಚಿವ ಶ್ರೀರಾಮುಲು ಅವರು ಅವರಿಗೆ ಅಧಿಕೃತವಾಗಿ ಕೊಟ್ಟಿರುವಂತಹ ಕ್ಷೇತ್ರ, ಉಸ್ತುವಾರಿಯನ್ನ ನೀಡಿರುವಂತಹ ಕ್ಷೇತ್ರ ಅಂದ್ರೆ ಹುಣಸೂರು ಕ್ಷೇತ್ರದ ಜೊತೆಗೆ ಈಗ ವಿಜಯನಗರ ಕ್ಷೇತ್ರದಲ್ಲೂ ಕೂಡ ಅವರು ಪ್ರಚಾರವನ್ನು ಮಾಡಬೇಕಾಗಿದೆ. ಅನ್ಅಫಿಷಿಯಲ್ ಆಗಿ ವಿಜಯನಗರ ಜವಾಬ್ದಾರಿಯನ್ನ ಹೊತ್ತಿದ್ದಾರೆ ಶ್ರೀರಾಮುಲು ಬಂದರೂ ಕೂಡ ಕ್ಷೇತ್ರ ಅಭ್ಯರ್ಥಿನೇ ಕಾಣಿಸ್ತಾ ಇಲ್ಲ. ಆನಂದ್ ಸಿಂಗ್ ಕ್ಷೇತ್ರ ವಿಜಯನಗರದಲ್ಲಿ ರಾಮುಲು ಅವರು ಮತ ಪ್ರಚಾರದಲ್ಲಿ ಮುಳುಗಿದ್ದಾರೆ. ಶ್ರೀರಾಮುಲುಗೆ ಸಾಥ್ ನೀಡ್ತಾ ಇಲ್ಲ ಅಭ್ಯರ್ಥಿ ಆನಂದ್ ಸಿಂಗ್ ಅವರು. ರಾಮುಲು ಪ್ರಚಾರ ಮಾಡಿದ್ರು ಕೂಡ ದೂರ ಉಳಿದಿದ್ದಾರೆ ಆನಂದ್ ಸಿಂಗ್. ಯಾವ ಕಾರಣನಪ್ಪ ಅಂತಂದ್ರೆ, ತಮ್ಮ ನೂತನ ನಿವಾಸದ ಗೃಹ ಪ್ರವೇಶದಲ್ಲಿ ಆನಂದ್ ಸಿಂಗ್ ಅವರು ಕಂಪ್ಲೀಟ್ ಆಗಿ ಬ್ಯುಸಿ ಆಗಿದ್ದಾರೆ. 3 ದಿನಗಳಿಂದಲೂ ಕೂಡ ಗೃಹ ಪ್ರವೇಶ ಕಾರ್ಯದಲ್ಲಿ ಆನಂದ್ ಸಿಂಗ್ ಅವರು ಮಗ್ನರಾಗಿದ್ದಾರೆ. ಇವತ್ತು ಅವರ ಮನೆಯ ಗೃಹ ಪ್ರವೇಶ ಕೂಡ ಇದೆ. ಇನ್ನು ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಬಳ್ಳಾರಿಯ ಪ್ರತಿನಿಧಿ ಶರಣು ಹಂಪಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶರಣು ಹಂಪಿ, ಶ್ರೀರಾಮುಲು ಅವರು ಅಖಾಡಕ್ಕೆ ಧುಮುಕಿದ್ದಾರೆ ವಿಜಯನಗರದಲ್ಲಿ. ಆ ಒಂದು ಕ್ಷೇತ್ರದಲ್ಲಿ ಮಾಜಿ ಸ್ನೇಹಿತನನ್ನ ಗೆಲ್ಲಿಸ್ಕೊಂಡು ಬರಬೇಕು ಅಂತ ಆನಂದ್ ಸಿಂಗ್ ಅವರ ಸಪೋರ್ಟೇ ಸಿಗ್ತಾ ಇಲ್ವಂತಲ್ಲ, ಏನಾಗ್ತಾ ಇದೆ? ಪೃಥ್ವಿರಾಜ್, ಇಲ್ಲಿ ಪ್ರಶ್ನೆ ಇರೋದು ಶ್ರೀರಾಮುಲು ಅವರು ಅಧಿಕೃತವಾಗಿ ಉಸ್ತುವಾರಿ ಅಲ್ಲ. ಆದ್ರೆ ಉಸ್ತುವಾರಿ ಅಂತಾನೆ ಇಲ್ಲಿ ಬಳ್ಳಾರಿ ಹೊಸಪೇಟೆಗೆ ಬಂದಂತ ಕಮಲ ನಾಯಕರು ಎಲ್ಲರೂ ಕೂಡ ಹೇಳ್ತಾ ಇರೋದು ಶ್ರೀರಾಮುಲು ಕೂಡ ಉಸ್ತುವಾರಿ ಅಂತ. ಆದ್ರೆ ಅಧಿಕೃತವಾಗಿ ಇದುವರೆಗೂ ಕೂಡ ಶ್ರೀರಾಮುಲು ಅವರು ಉಸ್ತುವಾರಿ ಹೊಣೆಯನ್ನು ಹೊತ್ಕೊಂಡಿದ್ದಾರೆ ಅಂತ ಹೇಳಿ ಎಲ್ಲೂ ಕೂಡ ಮಾಹಿತಿ ಇಲ್ಲ. ಇದರ ನಡುವೆನೂ ಕೂಡ ಸಿಎಂ ಯಡಿಯೂರಪ್ಪ ಅವರು ಕಟ್ಟಪ್ಪಣೆ ರೀತಿಯಾಗಿ ಸೂಚನೆ ನೀಡಿದ್ದಾರೆ. ಯಾಕಂದ್ರೆ ವಿಜಯನಗರ ಕ್ಷೇತ್ರದಲ್ಲಿ ನಾಯಕ ಸಮುದಾಯ ಅತಿ ಹೆಚ್ಚು ಇರೋದು, 60,000ಕ್ಕೂ ಹೆಚ್ಚು ಮತದಾರರಿದ್ದಾರೆ. ಅವರನ್ನ ಸೆಳೆಯಲಿಕ್ಕೆ ನಾಯಕ ಸಮುದಾಯದ ನಾಯಕರಾದಂತ ಅದರಲ್ಲೂ ಕೂಡ ಸಚಿವರಾದಂತ ಶ್ರೀರಾಮುಲು ಅವರ ಅನಿವಾರ್ಯತೆ ಇದೆ. ಆ ಕಾರಣಕ್ಕಾಗಿ 3 ದಿನಗಳ ಕಾಲ, ನಿನ್ನೆ, ಇವತ್ತು ಮತ್ತು ನಾಳೆ 3 ದಿನಕ್ಕೂ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಆದ್ರೆ ನಿನ್ನೆ ಪ್ರಚಾರ ಮಾಡಿದ್ರು, ಇವತ್ತು ಕೂಡ ಬೆಳಿಗ್ಗೆ ಪ್ರಚಾರವನ್ನ ಶುರು ಮಾಡ್ತಾ ಇದ್ದಾರೆ. ಆದ್ರೆ ಆನಂದ್ ಸಿಂಗ್ ಅವರು, ಬಿಜೆಪಿ ಅಭ್ಯರ್ಥಿ ಅಂತ ಆನಂದ್ ಸಿಂಗ್ ಅವರು ರಾಮುಲು ಅವರಿಗೆ ಸಾಥ್ ನೀಡ್ತಾ ಇಲ್ಲ. ಅಲ್ಲಿ ಸಮಸ್ಯೆ ಇರೋದು, ಅವರು ಟೆಕ್ನಿಕಲ್ ಸಮಸ್ಯೆನ ಹೇಳ್ತಿದ್ದಾರೆ. ಆನಂದ್ ಸಿಂಗ್ ಅವರು ತಮ್ಮ ಮನೆ ಗೃಹ ಪ್ರವೇಶ ಇದೆ, 3 ದಿನಗಳಿಂದನೂ ಕೂಡ ತಾವು ಅದರಲ್ಲೇ ಇದ್ದಾರೆ. ನಾಮಪತ್ರ ಸಲ್ಲಿಸಲಿಕ್ಕೆ ಹೊರಗಡೆ ಬಂದಂತ ಆನಂದ್ ಸಿಂಗ್ ಇದುವರೆಗೂ ಕೂಡ ಪ್ರಚಾರಕ್ಕೆ ಎಲ್ಲೂ ಕೂಡ ಅಧಿಕೃತವಾಗಿ ಹೊರಗಡೆ ಹೋಗಿಲ್ಲ. ಶ್ರೀರಾಮುಲು ಅವರು ಬಂದ್ರು ಕೂಡ ಅವರ ಜೊತೆಗೆ ಸಾಥ್ ನೀಡಿಲ್ಲ. ರವಿಕುಮಾರ್ ಸೇರಿದಂತೆ ಜಿಲ್ಲಾ ಮಟ್ಟದ ನಾಯಕರು ಕೂಡ ಭಾಗಿಯಾಗ್ತಿದ್ರು ಹೊರತು ರಾಮುಲು ಅವರಿಗೆ ಇವರು ಸಪೋರ್ಟ್ ನೀಡ್ತಾ ಇಲ್ಲ. ಇದರ ಮಧ್ಯನೂ ಕೂಡ ಇದು ಧರ್ಮ ಸಂಕಟ ರಾಮುಲು ಅವರಿಗೆ. ಆದ್ರೂ ಕೂಡ